ಕೀರ್ತನ ಫ್ಯಾಷನ್. ಇವತ್ತಿನ ಆಫರ್ಸ್ ಏನು? ಪ್ರೇರಣ, ಅವಾಗಲೇ ಲೈವ್ ವಿಡಿಯೋದಲ್ಲಿ ನಾನು ಆಫರ್ ಬಿಡೋದ್ ಬೇಡ, ನಾಳೆ ಬಿಡೋಣ ಅಂತಿದ್ದೆ. ನಾಳೆ ಬಿಗ್ ಆಫರ್ ಬಿಡೋಣ, ಆಯ್ತಾ? ಈ ಸ್ಯಾರಿ ನಾನು ನಿನ್ನೆ ತಾನೇ ವಿಡಿಯೋ ಹಾಕಿದ್ದೆ. ಹೊಸದಾಗಿದ್ದ, ನನಗೆ ತುಂಬಾ ಆರ್ಡರ್ ಇತ್ತು ಅಂತ ತರಿಸ್ಕೊಂಡಿದ್ದೆ. ಹೊಸ ವಿಡಿಯೋ ಹಾಕಿದ್ದೆ. ಇದು ಒಂದೇ ಸ್ಯಾರಿನ ನಾನು ಆಫರ್ ಇಡ್ತಾ ಇರೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು 1500 ಹಾಕಿದ್ದೆ ನಾನು. ಫೈನಲಿ ಒಂದು 1350ಗಂತೂ ನಾನು ಸೇಲ್ ಮಾಡೇ ಮಾಡ್ತೀನಿ. ಅರ್ಥ ಆಯ್ತಾ? ಅದು ಏನ್ ಗೊತ್ತಾ, ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ, ಅಮ್ಮ ಮಕ್ಕಳು ಬಾಂಧವ್ಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಮ್ಮ ಮಕ್ಕಳಂದ್ರೆ ಹೇಗಿರ್ಬೇಕು? ಹೇಗಿದ್ರೆ ಅಮ್ಮ ಮಕ್ಕಳು ಬಾಂಡಿಂಗ್ ಚೆನ್ನಾಗಿರುತ್ತೆ? ಅಮ್ಮ ಹೇಗಿರ್ಬೇಕು? ಫ್ರೆಂಡ್ಲಿ ಇರ್ಬೇಕಾ, ಸ್ಟ್ರಿಕ್ಟ್ ಇರ್ಬೇಕಾ, ಅಂದ್ರೆ ನಿಮಗಿಷ್ಟ ಆಗೋ ತರ ಇರ್ಬೇಕಾ? ಯಾವ ಏಜ್ಗೆ ಫ್ರೆಂಡ್ಲಿ ಆಗ್ಬೇಕು ಅಮ್ಮ ಮತ್ತೆ ಮಕ್ಕಳು ಬಾಂಡಿಂಗು? ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡಿರ್ತೀರಾ ಚೆನ್ನಾಗಿ, ಆ ಕಮೆಂಟಿಗೆ ಯಾರು ತುಂಬಾ ಲೈಕ್ ಕೊಟ್ಟಿರ್ತಾರೆ, ಯಾರ ಕಮೆಂಟ್ಗೆ ತುಂಬಾ ಲೈಕ್ ಬಂದಿರುತ್ತೆ, ಅವರಿಗೆ ಈ ಸ್ಯಾರಿನ ನಾನು ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಖಂಡಿತ ನಾನು ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ನೋಡೋಣ ಅಮ್ಮ ಮಕ್ಕಳು ಬಾಂಡಿಂಗ್ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ. ಯಾವ ರೀತಿ ಮಕ್ಳ ತಲೆಯಲ್ಲಿದೆ, ದೊಡ್ಡವ್ರಿಗೆ ಯಾವ ತರ ಆಲೋಚನೆ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಹೊಸಬ್ರು ಮಾಡಿ, ಅಳಬ್ರು ಮಾಡಿ, ಯಾವ ರಾಜ್ಯಗಳಿಂದನಾದ್ರೂ ಮಾಡಿ, ಖಂಡಿತ ಕೊರಿಯರ್ ಚಾರ್ಜಸ್ ಇರೋದಿಲ್ಲ. ಅಮ್ಮ ಮಕ್ಕಳು ಬಾಂಡಿಂಗ್ ಬಗ್ಗೆ, ಆ ಬಾಂಧವ್ಯ ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ ಕಮೆಂಟ್ ಯಾರು ಜಾಸ್ತಿ ಲೈಕ್ ಹೋಗಿರುತ್ತೆ ಅವರಿಗೆ ಈ ಸೀರೆ ಗಿಫ್ಟ್ ಆಗಿ ಸಿಗುತ್ತೆ. ನೋಡೋಣ, ನಾಳೆ ಕಾಯ್ದು ನೋಡ್ತಾ ಇರ್ತೀನಿ. ಇದ್ರಲ್ಲಿ ಯಾವುದೇ ರೀತಿ ಫೇಕ್ ಮಾಡೋಕ್ಕಾಗಲ್ಲ. ಖಂಡಿತ ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಬರೀರಿ, ಎಲ್ರಿಗೂ ಅರ್ಥ ಆಗುತ್ತೆ. ಅದು ಇದರಿಂದ ಒಂದು ಸಂದೇಶ ಏನ್ ಗೊತ್ತಾ, ನಿಮ್ಮ ಅಮ್ಮಂದಿರೋ ಅಪ್ಪ ಅವರು ನೋಡ್ತಿದ್ರು ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅಮ್ಮ ಅಂದ್ರೆ ಹೇಗಿರ್ಬೇಕು, ಅಮ್ಮ ಮಕ್ಕಳು ಬಾಂಡಿಂಗ್ ಹೇಗಿರ್ಬೇಕು, ಫ್ರೆಂಡ್ಲಿ ಇರ್ಬೇಕಾ ಅನ್ನೋದು ಅಮ್ಮಂದಿರಿಗೂ ಗೊತ್ತಾಗುತ್ತೆ, ಮಕ್ಳಿಗೂ ಗೊತ್ತಾಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.